ಹಲೋ ನಮಸ್ತೆ, ನಾನು ನಿಮ್ಮ ಧ್ರುವಂತ್ ಶಾರೆ ಮಾತಾಡ್ತಿರೋದು. ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗ್ತಿರೋದು ಏನಂದರೆ, ಏನಿದೆಲ್ಲ ಆಲ್ ಐ ಆನ್ ರಫಾ ಏನಿದು ಎಲ್ಲ ಕಡೆ ತುಂಬ ಟ್ರೆಂಡಿಂಗ್ ಆಗ್ತಿದೆ. ಯಾವ ಹೀರೋಯಿನ್ ನೋಡಿದ್ರು, ಯಾವ ಹೀರೋ ನೋಡಿದ್ರು ಈ ಥರ ಪೋಸ್ಟ್ ಹಾಕ್ಕೊತಾ ಇದ್ದಾರೆ. ಅದರದ್ದು ಹಿಂದೆ ಏನು ಇದೆ ಅಂತ ಗೊತ್ತಾ ನಿಮಗೆ? ಓಕೆ, ಇವತ್ತು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಇಸ್ರೇಲು ಗಾಜಾ ಪಟ್ಟಿ ಮೇಲೆ ಯುದ್ಧ ಮಾಡೋದಕ್ಕೆ ಯುದ್ಧ ಮಾಡ್ತಾನೆ ಇತ್ತು. ಇದು ತುಂಬ ಹಳೆ ಕತೆ, ತುಂಬ 3 ಮಂತ್ಸಿಂದ ಓಡ್ತಾನೆ ಇದೆ, ಯುದ್ಧ ಮಾಡ್ತಾನೆ ಇದ್ದಾರೆ. ಬಟ್ ಈಗ ನಡೀತಿರೋ ವಿಷಯ ಏನಂದರೆ, ಇಸ್ರೇಲಿಂದ ಭಯಭೀತಗೊಂಡ ಅಲ್ಲಿನ ಸುತ್ತಮುತ್ತ ಜನ ಇರ್ತಾರೆ, ಗಾಜಾ ಸುತ್ತಮುತ್ತ ಜನ, ಗಾಜಾದಲ್ಲೇ ಮೊದಲೇ ಬಾಂಬ್ ಹಾಕಿ ಅಲ್ಲಿರೋಂಥ ಜನಗಳು ಆ ಜಾಗ ಬಿಟ್ಟು ಮುಂದಕ್ಕೆ ಹೋಗಿ ಅಂತ ಹೇಳ್ಬಿಟ್ಟು ಇಸ್ರೇಲು ಮೊದಲೇ ಅವರ ಮಿಲ್ಟ್ರಿ ಅವ್ರಿಗೆ ಹೇಳಿರುತ್ತೆ. ಮಿಲ್ಟ್ರಿ ಅವರು ಜನರಿಗೆ ಹೇಳಿ ಜನರು ವಲಸೆ ಹೋಗಿರ್ತಾರೆ. ಈ ಸ್ವಂತ ಮನೆ ಬಿಟ್ಟು, ಸ್ವಂತ ಮನೆ ಜಾಗ ಎಲ್ಲ ಬಿಟ್ಟು ಅಲ್ಲಿಂದ ಅವರು ವಲಸೆ ಹೋಗ್ತಾರೆ. ಗಾಜಾಯಿಂದ ಸೌತ್ಗೆ ವಲಸೆ ಬರ್ತಾರೆ. ಗಾಜಾ ಇರೋದು ನಾರ್ತಿಗೆ, ಇಸ್ರೇಲು ಪಕ್ಕ ಇರುತ್ತೆ. ಅದರ ಅಕ್ಕಪಕ್ಕ ದೇಶ ಒಂದು ಈಜಿಪ್ಟ್ ಇರುತ್ತೆ, ಪಕ್ಕ ದೇಶ ಲಾಸ್ಟ್ ಎಂಡಲ್ಲಿ. ಗಾಜಾ ನೀವು ನೋಡಿರ್ತೀರ ನನಗೆ ಗೊತ್ತಿರೋಂಗೆ, ಅದು ಈ ರೀತಿ ಎಲ್ ಶೇಪಲ್ಲಿರುತ್ತೆ. ಎಲ್ ಶೇಪ್ ಮೀನ್ಸ್ ಹಿಂಗೆ ಒಂದು ಕೋಲು. ಗಾಜಾ ಏನು ಜಾಸ್ತಿ ಏನು ಇದಿಲ್ಲ, ಅದು ಜಸ್ಟ್ ಲೈಕ್ ಬೆಂಗಳೂರಷ್ಟೇ ಜಾಗ ಇರೋದು, ಅದು ಅಷ್ಟೇ ಜಾಗ. ಆದರೆ ಇಸ್ರೇಲು ಅದನ್ನ ದೊಡ್ಡ ದೇಶ, ಅದು ಇಸ್ರೇಲು. ಗಾಜಾ ಚಿಕ್ಕದೊಂದು ದೇಶ ಅಷ್ಟೇ. ಅದು ಇಸ್ರೇಲು ಪ್ಯಾಲೆಸ್ತೀನೆ ಇದಿಲ್ಲ. ಗಾಜಾ ಒಂದು ಚಿಕ್ಕದೊಂದು ದೇಶ ಇರುತ್ತೆ. ಅಲ್ಲಿಂದ ಗಾಜಾಯಿಂದ ಜನ ಹಂಗೆ ವಲಸೆ ಬಂದು ಇದಕ್ಕೆ ಹೋಗ್ತಾರೆ. ಏನು ಕೆಳಗಡೆಗೆ ರಫಾ ಅಂತಿದೆ, ಇದೇ ಒಂದು ಊರ ಹೆಸರು. ರಫಾ ಅಂದರೆ ಒಂದು ಊರ ಹೆಸರು. ಗಾಜಾಯಿಂದ ಜನ ಅಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿ ಅಲ್ಲೂ ಜನ ಎಷ್ಟೋ ಜನ ಸತ್ತೋಗಿರ್ತಾರೆ ಸಾಮಾಜಿಕವಾಗಿ. ಅದಕ್ಕೆ ಅದು ಭಯ ಬಿದ್ದು ನೆಕ್ಸ್ಟ್ ಜನ ಹಂಗೆ ರಾಫಾಗೆ ಶಿಫ್ಟ್ ಆಗ್ತಾರೆ. ರಾಫಾದಲ್ಲಿ ಏನಾಗುತ್ತೆ ಅಂದರೆ, ಅಲ್ಲೂ ಬರ್ತಾರೆ ಯಾರು ನಮ್ಮ ಇಸ್ರೇಲ್ ಸೋಲ್ಜರ್ಸ್, ಅಲ್ಲೂ ಬರ್ತಾರೆ. ನಾವು ಇಲ್ಲಿ ಹಮಾಸ್ನ ಸಾಯಿಸಬೇಕು, ಸೊ ನೀವು ಇವಾಗ ಬೇರೆ ಕಡೆ ಹೋಗಿ, ನಾನು ಇವಾಗ ಇಲ್ಲಿ ಯುದ್ಧ ಮಾಡಬೇಕು ಅಂತ ಹೇಳ್ತಾರೆ. ಆಲ್ರೆಡಿ ಅವರು ಗಾಜಾಯಿಂದ ಬಂದಿದ್ದಾರೆ ರಾಫಾಗೆ, ಮತ್ತು ಅವರು ಸೌತಿಂದ ನಾರ್ತಿಂದ ಸೌತ್ ಬಂದರು. ಮತ್ತು ಅಲ್ಲೂ ಗಾಜಾದಲ್ಲೂ ಯುದ್ಧ ಆಗ್ತಾಯಿದೆ, ಇಲ್ಲೂ ಯುದ್ಧ ಆಗ್ತಾಯಿದೆ. ಈಜಿಪ್ಟ್ಗೆ ಹೋದರೆ ಈಜಿಪ್ಟ್ ಬಿಡ್ತಾಯಿಲ್ಲ ಅವ್ರನ್ನ. ನಿಮ್ಮ ದೇಶ ಇದು, ನಿಮ್ಮ ದೇಶ ನೋಡ್ಕೊಳ್ಳಿ, ನೀವು ನಮ್ಮ ದೇಶಕ್ಕೆ ನೀವು ಬಡಬೇಡಿ ಅಂತ ಈ ಥರ ಹೇಳ್ತಾ ಇದ್ದಾರೆ. ಅವರು ಯಾವ ದೇಶಕ್ಕೆ ಹೋಗ್ತಾರೆ? ಅವ್ರು ಇವಾಗ ಹೆಂಗೆ ಬದುಕ್ತಾರೆ ಜನ? ಅವರು ಇವಾಗ ಅಲ್ಲಿರೋ ಜನ ಹೆಂಗೆ ಬದುಕ್ತಾರೆ? ಇದೇ ಪ್ರಾಬ್ಲಮ್ಗೋಸ್ಕರನೇ ಅಲ್ಲಿರೋ ಜನ ವಾಯ್ಸ್ ಒಂದು ಸ್ಲೋಗನ್ನ ಮಾಡಿ, ಇದು ತುಂಬ ಹಳೇದು, ಇದು ಸ್ಲೋಗನ್ ಇದ್ದೇನೆ ಹೊಸದಲ್ಲ, ತುಂಬ 3 ಮಂತ್ಸ್ ಹಿಂದೆಯಿಂದಲೇ ಮಾಡಿದ್ದಾರೆ ಸ್ಲೋಗನ್. ವಾಯ್ಸ್ ಆಲ್ ಐಸ್ ಆನ್ ರಫಾ ಅಂತ ಮಾಡಿದ್ದಾರೆ. ಅದನ್ನೇ ಎಲ್ಲರೂ ನೋಡಿ, ಈ ಕಡೆ ಒಂದು ಸ್ವಲ್ಪ ನೋಡಿ, ನಮ್ಮನ್ನು ನಾವು ಈ ಪರಿಸ್ಥಿತಿಯಲ್ಲಿ ಇದ್ದೀವಿ ನೋಡಿ ಅಂತ ಹೇಳ್ತಾರೆ. ಆ ದೇಶದವ್ರು ಈಜಿಪ್ಟ್ಗೆ ಹೋಗೋಕ್ಕಾಗಲ್ಲ, ಪಕ್ಕದ ದೇಶ ಈಜಿಪ್ಟು, ಅವರು ಬಿಟ್ಕೊಳ್ಳಲ್ಲ ಅವರು. ಮತ್ತು ಅವ್ರ ಮೇಲೆ ಬಾಂಬ್ ಹಾಕಿದ್ರೆ ಹಮಾಸ್ನ ಸಾಯಿಸಿ ಅಂತ ಹೇಳ್ಬಿಟ್ಟು ಸುತ್ತಮುತ್ತ ದೇಶದವರೆಲ್ಲ ಇಸ್ರೇಲಿಗೆ ಸಪೋರ್ಟ್ ಮಾಡಿದೆ. ಸುತ್ತಮುತ್ತ ದೇಶ ಎಲ್ಲ ಸಪೋರ್ಟ್ ಮಾಡ್ತಿದ್ದೆ, ಹಮಾಸ್ನ ಸಾಯಿಸಿ ಇದೆಲ್ಲ ತುಂಬ ಇದು ಮಾಡ್ತಿದ್ದಾರೆ ಅಂತ. ಬಟ್ ಅವ್ರನ್ನ ಸಾಯಿಸಬೇಕು ಅಂದರೆ ಜನಗಳಿದಾರಲ್ಲ, ಅವರೆಲ್ಲ ಸಾಯ್ತಾ ಇದ್ದಾರೆ. ಇದಕ್ಕೋಸ್ಕರನೇ ಅಲ್ಲಿರೋ ಜನಗಳು ಸಡನ್ಲಿ ಒಂದು ಟ್ರೆಂಡಿಂಗು ಎಲ್ಲರೂ ನೋಡಿ ಈ ಕಡೆ ಅಂತ ಹೇಳ್ಬಿಟ್ಟು ಆಲ್ ಐಸ್ ಆನ್ ರಫಾ ಅಂತ ಮಾಡಿದ್ದಾರೆ. ಇದನ್ನು ನಮ್ಮ ಸೋಷಿಯಲ್ ಮೀಡಿಯಾ ಯಾವ ರೇಂಜಿಗೆ ಟ್ರೆಂಡಿಂಗ್ ಆಗಿ ಸ್ಪ್ರೆಡ್ ಮಾಡ್ತಿದೆ ಅಂದರೆ, ಪ್ರತಿಯೊಬ್ಬ ಹೀರೋ, ಪ್ರತಿಯೊಬ್ಬ ಹೀರೋಯಿನು, ಪ್ರತಿ ಬಾಲಿವುಡ್ ಎಲ್ಲ ಜನಗಳು ಹಾಕ್ತಾಯಿದ್ದಾರೆ. ಬಟ್ ಹಾಕ್ಬೇಡ ಅಂತ ಹೇಳಲ್ಲ, ಬಟ್ ಇದೇ ಥರ ಬೇರೆ ದೇಶದಲ್ಲಂಥ ಭಕ್ತಿ ನಮ್ಮ ದೇಶದ ಮೇಲೂ ತೋರಿಸಿ. ನಮ್ಮ ದೇಶದಲ್ಲೂ ತುಂಬ ಇದೇ ಥರ ನ್ಯೂಸೆನ್ಸ್ ಆಗ್ತಿದೆ. ಬಟ್ ಆಗಿದೆ ಆಲ್ರೆಡಿ. ಈ ಕಾಶ್ಮೀರ ಫೈಲ್ಸಲ್ಲಿ ತೋರಿಸಿರೋಂಥ ಅದು ಘಟನೆಗಳು, ಮತ್ತು ಕೇರಳದ ಸ್ಟೋರಿ ಅದು ಘಟನೆಗಳಿದೆ, ಕನ್ವೆಕ್ಷನ್ದು ಅದು ಇದೆ, ಇನ್ನೂ ಏನೇನೋ ಇದೆ. ಅದಕ್ಕೂ ಒಂಚೂರು ಹೀರೋಯಿನ್ಗಳು ರಿಪ್ಲೈ ಬ್ಯಾಕ್ ಮಾಡಿ ಏನಾಗ್ತಿದೆ ಇದಕ್ಕೂ ನೋಡಿ, ಎಲ್ಲದೂ ನೋಡಬೇಕಲ್ಲ. ಸಮಾಜದಲ್ಲಿ ಎಲ್ಲ ಇದೆ, ಅವರು ದೊಡ್ಡ ಪ್ರತಿಷ್ಠಿತ ವ್ಯಕ್ತಿಗಳು ಇದಕ್ಕೆ ರಿಪ್ಲೈ ಮಾಡಿ ಅದನ್ನು ಮೇಲ್ ತಂದು ಕೊಡಬೇಕು, ಇದು ತಪ್ಪು ಇದು ಸರಿ ಅಂತ. ಓಕೆ, ಎಂಡ್ ಆಫ್ ದಿ ವಿಡಿಯೋನ ಹೇಳೋಕ್ಕೆ ಹೋಗ್ತಿರೋದು ಏನಂದರೆ, ದಯವಿಟ್ಟು ಹಮಾಸ್ನ ಸಾಯಿಸಿ, ಬಟ್ ಆದರೆ ಸಾಮಾನ್ಯ ಜನಗಳಿಗಾದರೂ ಬದುಕಾಕ್ಬಿಡಿ. ಅಲ್ಲಿರೋ ಸೇಫ್ಟಿಯಾರ ನೋಡಿ, ಫಸ್ಟು ಸೇಫ್ಟಿ ನೋಡಿ, ಆಮೇಲೆ ಯುದ್ಧ ನೋಡಿ ಅಂತ ನನ್ನ ಅನಿಸಿಕೆ. ನಿಮ್ಗೇನು ಅನಿಸುತ್ತೆ? ಕಮೆಂಟ್ ಸೆಕ್ಷನ್ ಕಮೆಂಟ್ ಹಾಕಿ.